ನಿನ್ನ ಆತ್ಮಸಾಕ್ಷಿಗೂ ಲೋಕಾಭಿಪ್ರಾಯಕ್ಕೂ ವಿರುದ್ಧವಾದ ಕಾರ್ಯವನ್ನು ಆಚರಿಸಿ ಎಂದವಾಗಿ ಕೇಳಬೇಡ. ನನ್ನ ಮಾತನ್ನು ಕೇಳು. ಪಾಂಡವರ ಪಕ್ಷಪಾತಿಗಳು ಇಲ್ಲಿರುವಂತೆ ತೋರುತ್ತಿರುವುದು. ನಿನ್ನೆಲ್ಲವನ್ನು ತಿಂದು ಪರಿಪುಷ್ಟರಾದ ಈ ರುದ್ರರು ಅನೇಕ ಚಿತ್ತವಾಗಿ ನಿನ್ನನ್ನು ತಿಂದು ಪರಿಪುಷ್ಟರಾದ ಈ ರುದ್ರರು ಅನೇಕ ಚಿತ್ತರಾಗಿ ಸಮಯ ದೊರಕಿದರೆ ಇವರು ಎಂತ ಕೃತ್ಯವೇನಾದರೂ ಮಾಡುವರನ್ನ. ಪಾಂಡವರ ಪಕ್ಷಪಾತಿ ಎಲ್ಲ ಮರಳೆ ಧರ್ಮದ ಪಕ್ಷಪಾತಿ ಎಂದು ತಿಳಿ. ಏನು ಕೃಷ್ಣನು ಬರಲಿ ರಾಜನು ಪುರುಷ ಶ್ರೇಷ್ಠನು ಆದ ನಾನಿರುವಲ್ಲಿ ಆ ಧನೋಕ್ಕೋ ಯುವ ಕೊಲ್ಲನು ಪುರುಷೋತ್ತಮನೇ. ಆ ಕೃಷ್ಣನು ನೇರವಾಗಿ ನನ್ನ ಅರಮನೆ ಬಾರದೆ ತನ್ನ ಹುಟ್ಟುಗಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮನೆಗೆ ಹೋದನಂತೆ. ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿ ತೆಗೆದುಕೊಳ್ಳಲು ಶ್ರೀಕೃಷ್ಣನ ಪರಮಾತ್ಮನು ನ್ಯಾಯಭಾರಿಯಾಗಿ ಬರುತ್ತಿಲ್ಲದೆ ನಿನ್ನಲ್ಲಿ ಅದನ್ನಾಗಿ ಬರುತ್ತಿಲ್ಲ. ಏನು ನ್ಯಾಯವಾಗಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದೇ? ಈ ನೀತಿ ಪಾಠವನ್ನು ನಿನ್ನಿಂದ ನಾನು ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ಚಿಕ್ಕಪ್ಪ. ಸುಮ್ಮನೆ ಕುಳಿತುಕೋ. ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೋ ಅಧೀನರು. ರೋಗಿ ಆದನಿಗೆ ಅಪತ್ಯವೂ ರುಚಿಸುವಂತೆ ಪಥ್ಯವೂ ರುಚಿಸುವುದಿಲ್ಲ. ಮೂರ್ಖನಾದ ನಿನಗೆ ಮಾನವ ಸಮೀಪ್ರಾಗದಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಹಿರಿಯನನ್ನು ಸುಮ್ಮನಿದ್ದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಈ ಸಭೆಯಿಂದ ಓಡಿಸುವಂತವನಾಗು. ದುಶ್ಯಾಸನ, ಪಾಂಡವರ ಪಕ್ಷಪಾತಿ ನಿಲ್ಲಿಸು ನಿನ್ನ ಧರ್ಮೋಪದೇಶವನ್ನ. ಇವನ ಮಹಾನೀತಿವಂತನು ಮೊದಲು ಈ ಸ್ಥಳವನ್ನು ಬಿಟ್ಟು ಒಳ್ಳೆಯವನಾದ ದ್ರೋಹಿ ಆಗಿ ನನ್ನನ್ನು ಸಭೆಯಿಂದ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಗಿ ಗಮನಿಸಿ ಕೇಳು. ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರೆದು ಮಾತನಾಡುತ್ತಿರುವ ನಿನ್ನ ದಾರಿಯಲ್ಲಿ ಉಳಿದಿರಬಾರದೆ. ಒಂದಾನೊಂದು ಕಾಲದಲ್ಲಿ ಆದರೂ ಈ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳಿ ಎಂಬ ಒತ್ತಾಸೆಯನ್ನು ಇಟ್ಟುಕೊಂಡಿದ್ದೇನೆ. ಅಂದು ನೀನು ದ್ರೌಪದಿಗೆ ಮಾಡಿದ ಒತ್ತ ಬಾಣ ಮಾಡೋ ಕಾಲದಲ್ಲಿ ಭೀಮನ ಸೈನ್ಯ ಮಾಡಿದ ಪ್ರತಿಜ್ಞೆಯನ್ನು ನಿನ್ನ ಜ್ಞಾಪಕದಲ್ಲಿ ಇರುವುದೇ? ಅವನ ಪ್ರತಿಜ್ಞೆಯಂತೆ ಅವನ ತನ್ನ ಕಥೆಯಿಂದ ನಿನ್ನ ತೊಡೆಯನ್ನು ಪ್ರಾಚಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಈ ವಾತ್ಸಲ್ಯವಾದ ಬಿಲ್ಲನ್ನು ಇದುವರೆಗೂ ರಚಿಸಿಕೊಂಡಿದ್ದೇನೆ. ಇನ್ನು ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಇದನ್ನು ಈಗಲೇ ಮುರಿದು ಪರಮಾಜ್ಞಾನಿ ಬಾಲಕನಾದ ದುರ್ಯೋಧನ ದುಡುಕಿ ಮಾತನಾಡಲಿಕ್ಕೆ ಕುಬುತನಾಗಿ ಬಿಲ್ಲನ್ನು ಮುರಿಯುವುದೇ ಸಹಾಯನ್ನು ತಂದುಕೊಂಡು. ಆಚಾರ್ಯರೇ, ಹಾಗೆಯೇ ನೋಡಿರಿ. ದೈವ ಸಹ ಇಲ್ಲದವರು ತಮಗಿರುವ ತಕ್ಕ ಸಹಾಯವನ್ನು ಒಂದೊಂದಾಗಿಯೇ ಕಳೆದುಕೊಳ್ಳುವರು. ದುರ್ಯೋಧನ ಪೂಜರಾದ ಇವರನ್ನು ಆಚರಣೆ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಪಡೆದುಕೊಂಡಿಲ್ಲ. ಮಹಾರಾಜ, ಈತನು ಧನುರ್ಧಾರಿಯಾಗಿ ನಿನ್ನ ಬೆಂಬಲವಾಗಿ ನಿಂತಿದ್ದ ಪಕ್ಷದಲ್ಲಿ 3 ಲೋಕದಲ್ಲೂ ನಿನ್ನನ್ನು ಜಯಿಸುವಂತಾಗಿರಲು ಯಾರಿರುವರು? ಮಹಾರಾಜ, ಈಗ ದೂತನಾಗಿ ಬರುತ್ತಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನ ಮಾಡಬಾರದೆಂದು ನಿನ್ನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಇವರುಗಳ ದೊಡ್ಡ ಬೆದರಿಕೆಯೇ ನೀನು ಸಹ ಎದುರಂತಿದೆ. ಕೇಳು. ಆತ್ಮನ ಶಿರವಂತೈದು ಆತ್ಮನ ಶಿರವಂತೈದು ಧರೆಗುರುಳಕ್ಕೆ ಸಪಥವಾನ್ನ
ಮಾಡಿದ್ದಾನೋ ಅಥವಾ ಈತನ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವಾದರೆ ಏನೋ ಕಾರಣ ಎಲ್ಲದರ ಕೇಳಿರಿ. ಓ ಪಾಂಡವರ ದೂತನು ನಮ್ಮ ಸಭೆಗೆ ಬಂದಾಗ ನೀವು ಯಾರಾದರೂ ಎದ್ದು ನಿಂತು ಮರ್ಯಾದೆಯನ್ನು ಮಾಡುವುದಾದರೆ ಕೂಡಲೇ ಈ ಸಭೆಯಿಂದ ಹೊರಡಬೇಕಾಗುವುದು. ಎಚ್ಚರ! ಸೋದರ ದುಶ್ಯಾಸನ, ನಮ್ಮ ಸೈನ್ಯವಾದಿಗಳ ಪಟ್ಟಿಗಳನ್ನು ಕೊಡವು. ಆ ಪಾಂಡವರ ದೂತನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಅಗ್ರಜ!